ನೀವ್ ಹೇಳೋದು ಬೇರೆ ಅರ್ಥ ಬರುತ್ತೆ. ಕೂತ್ಕೊ ಹಂಗೆ, ನಾನು ಹಂಗೆ ಪಕ್ಕದಲ್ಲಿ ಕೂತ್ಕೊಂಡು ಜಲ್ಕೊ. ಮೈಲಾರಿ ಅಂತ ಒಂದು ಸಿನಿಮಾ, ಅದು ಎಲ್ಲರೂ ಗೊತ್ತಿದೆ, ಶಿವಣ್ಣ ಅವ್ರದ್ದು. ಅದ್ರಲ್ಲಿ ಇವರು ಗ್ಯಾಂಗ್ಸ್ಟರ್. ಒಂದು 15-20 ಜನದಲ್ಲಿ ಇವರೊಬ್ರು ಆರ್ಟಿಸ್ಟ್. ಫೈಟರ್ಸ್ ಜೊತೆ ಒಂದು 10 ಜನ ಫೈಟರ್ಸ್ ಇದ್ರೆ ಇವರು ಒಂದು ಆರ್ಟಿಸ್ಟ್. ಸೊ ಈ ಇದ್ರಲ್ಲಿ ಅಗ್ರಹಾರ ಅಲ್ಲ, ಪ್ರಸನ್ನ ಥಿಯೇಟರ್ ಅಗ್ರಹಾರ, ಅಲ್ಲಿ ನಮ್ಮಲ್ಲಿ ರೋಡ್, ಅಲ್ಲಿ ಚೇಜಿಂಗ್ ಅಲ್ಲಿ ಆಕ್ಷನ್. ಒಂದ್ಸರಿ ಹಿಂಗ್ ಕವರ್ ಆಗ್ತಾರೆ. ಕವರ್ ಆದಾಗ ಒಂದ್ 3-4 ಜನ ಫೈಟರ್ಸ್ ಹೊಡೆದು ಇವ್ರಿಗೂ ಒಂದು ಪಂಚ್ ಕೊಟ್ಟಿದೆ. ಹೊಡೆದಾಗ ನಾನೇನ್ ಹೇಳಿದ್ದೆ, ಸುಮ್ನೆ ಹಿಂಗ್ ಟರ್ನ್ ಆಗಿ ಸುಮ್ನೆ ಬೆನ್ ಕೊಟ್ಟು ಹಂಗ್ ಬೀಳಪ್ಪ, ಶೋಲ್ಡರ್ ಕೊಟ್ಟು ಅಂದ್ರೆ ಇವರು ಏನ್ ಶಿವಣ್ಣನ ಮುಂದೆ ಸಕಾದ ಮಾಡ್ಬೇಕು ಅಂತ ನಾ ಟರ್ನ್ ಕೂಡ ಆಗಿಲ್ಲ, ಏನಿಲ್ಲ, ಡಿಸ್ಕಿ ಅಂತ ಹೊಡೆದೆ, ಠಮ್ ಅಂತ ಹಿಂದೆ ಎಗ್ರಿ ಒಳ್ಳೆ ಫೈಟ್ ಎಗರಿ ಬಿದ್ದು ಠನ್ ಅಂತ ತಲೆ ಹೊಡ್ಕೊಂಡ್ರು. ಅಲ್ಲಿ ಜ್ಞಾನ ತಪ್ಪ ಅವ್ರಿಗೆ. ಈಗ ನೀನ್ ಹೇಳಪ್ಪ. ಅದು ಪಂಚ್ ತಗೊಂಡ್ ಬರ್ಬೇಕಾಯ್ತು, ಲೆಗ್ ಹೊಡೆದ್ರು, ಬಿದ್ದೋಗ್ಬಿಟ್ಟದು. ಇರ್ಲಿ. ಆ ಸಿನಿಮಾದಲ್ಲಿ ಪಾಪ ಆರ್ ಚಂದ್ರು ಸರ್, ಮಂಜು ಮಾಸ್ಟರ್ ಎಲ್ಲ ಇದಾಗ್ಬಿಟ್ಟಿದೆ, ಏನ್ ಆಗೋಯ್ತು ಅಂದೇಳಿ, ಸಾವು ಏನು ಅಂದೇಳಿ ನೋಡ್ಕೊಂಡ್ ಬಂದೆ. ಕನ್ಸಲ್ಲಿ ಹೆಂಗ ಆರ್ತೀರ ಆತರ ಸಾವು ನನ್ಗೆ ಅವತ್ತಾಗಿದ್ದು. ಇವತ್ತು ನಮ್ ಕನ್ಪೂರ್ ಶ್ರೀನಿವಾಸ್ ಅವ್ರು ಹೇಳ್ತಾರೆ, ಅವತ್ ನನ್ಗೆ ₹1 ಇಲ್ಲ, 15,000 ರೂಪಾಯಿ ಹಾಸ್ಪಿಟಲ್ ಬಿಲ್ ನಾನ್ ಕಟ್ಟಿದ್ದು. ಇರ್ಲಿ, ಅದ್ ಇನ್ನೊಂದ್ಸತಿ ಹೇಳ್ತಾನೆ, ಹೇಳೋಣ. ಹಾಗೂ ಹೇಳ್ಬಿಡ್ತೀನಿ ಅದು ನಿನ್ ಬಗ್ಗೆ ಒಂದು ಒಳ್ಳೆ ಮಾತಾಡ್ಬೇಕು. ನಿಜವಲ್ಲೂ ಆ ಒಂದು ಪಾಯಿಂಟ್ ಅಲ್ಲಿ ಇವರು ಬಿದ್ದು ಜ್ಞಾನ ತಪ್ಪೋದಾಗ ನನಗೆ ಬಹಳ ಭಯ ಆಗೋಯ್ತು. ಏನಪ್ಪಾ ಉಳಿತಾರ ಇಲ್ವೋ ಅನ್ನೋ ತರ ಒಂದು ಟೆನ್ಷನ್ ಆಗಿತ್ತು. ಸೊ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು, ಚೆಕ್ ಮಾಡಿದ್ರು, ಸ್ಕ್ಯಾನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಒಂದು ಎಷ್ಟು ದಿನ ಆಯ್ತು ಜ್ಞಾನ ಬರೋಕೆ? ಅವತ್ತೇ ನೈಟ್ ಬಂತು. ನೆಕ್ಸ್ಟ್ ಹೋಗಿ ಎಲ್ಲ ನೋಡಿದ್ವಿ. ಸೊ ಆ ರೀತಿ ಸಾವಿನ ಬಾಗಿಲು ತಟ್ಟಿ ವಾಪಸ್ ಬಂದು ಇವತ್ತು ಒಂದು ಈ ಮಟ್ಟಕ್ಕೆ ನಾಯಕ ನಟನಾಗಿ ಬೆಳೆದು ಒಂದು ಸಾಧನೆ ಮಾಡಿ ತೋರಿಸಿದಾರಲ್ಲ, ಅದು ನಿಜವಾಗ್ಲೂ ಗ್ರೇಟ್. ಖುಷಿ ಆಗುತ್ತೆ. ನಾನು ಅವರೇ ಸಾಂಗ್ಸ್ ನೋಡ್ಬೇಕಾದ್ರೆ ಬಹಳ ಖುಷಿ ಆಯ್ತು ನನಗೆ. ಹೌದೌದು, ಆ ಸಾಂಗ್ ಅಲ್ಲಲ್ಲ ಅದಲ್ಲ ಒಳ್ಳೇದಾಗುತ್ತೆ ಬಿಡು. ಆ ಸಾಂಗು ಆಮೇಲೆ ಟ್ರೈಲರ್ ನೋಡ್ಬೇಕಾದ್ರೆ ನಾನು ಅದೇ ಜ್ಞಾಪಿಸ್ಕೊಂಡೆ, ಮೈಲಾರಿದ್ದು ನಿಜವಲ್ಲೂ ಜ್ಞಾಪಿಸ್ಕೊಂಡೆ. ಆ ರೇಂಜ್ಗಿದ್ದವ್ರು ಇವಾಗ ಹಿಂಗ್ ಬಂದು ಒಂದ್ ಒಳ್ಳೆ ಪೊಸಿಷನ್ ಇದ್ದೀರಾ ಅಂತ ಖುಷಿ ಆಯ್ತು. ಇನ್ನು ನಾನು ಮಾತಾಡೋದು, ನೀವು ಮಾತಾಡಪ್ಪ.